ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಗೃಹ ಸಚಿವ ಮತ್ತು ಸಾರಿಗೆ ಸಚಿವ ಆರ್ ಅಶೋಕ್. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಅವರೇ, ಇತ್ತೀಚಿನ ದಿನಗಳಲ್ಲಿ ತಾವು ಬಹಳ ಸುದ್ದಿಯಲ್ಲಿದ್ದಿರಿ. ಅಂದರೆ ತಮ್ಮ ಇಲಾಖೆ ಕೆಲಸಕ್ಕಲ್ಲ, ಭೂ ಹಗರಣದಲ್ಲಿ ಸಿಕ್ಕಾಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅಂದರೆ ತಾವು ಆರೋಪ ಮುಕ್ತನ? ನೋಡಿ, ರಾಜಕಾರಣದಲ್ಲಿರೋವಂಥವ್ರಿಗೆ, ಸಾಮಾಜಿಕ ಚಟುವಟಿಕೆ ಮಾಡುವಂಥವ್ರಿಗೆ ಇದೆಲ್ಲ ಸರ್ವೇ ಸಾಮಾನ್ಯ. ಕೆಂಗಲ್ ಹನುಮಂತಯ್ಯನವ್ರನ್ನ ಇಂದ ಹಿಡಿದು ಇವತ್ತಿನ ಅಣ್ಣಾ ಹಜಾರೆವರೆಗೂ ಅಣ್ಣಾ ಹಜಾರೆ ಮೇಲೂ ಬಿಟ್ಟಿಲ್ಲ, ಕಾಂಗ್ರೆಸ್ ಅವರು ಅವ್ರ ಮೇಲೂ ಆಪಾದನೆ ಮಾಡಿದ್ದಾರೆ. ಸೊ ಈ ಆಪಾದನೆಗಳನ್ನು ಏನು ಬರ್ತೈತೆ ಅದನ್ನು ಸರಿಯಾದ ರೀತಿ ನ್ಯಾಯಾಲಯಗಳಲ್ಲಿ, ನ್ಯಾಯಸ್ಥಾನದಲ್ಲಿ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಕಾನೂನು ಪ್ರಕಾರ ಅದರಿಂದ ಹೊರ ಬರೋವಂಥದ್ದಕ್ಕೆ ಸೂಕ್ತ. ಈ ರೀತಿಯ ಭೂ ಹಗರಣದ ಆರೋಪ ತಮ್ಮ ಮೇಲೆ ಮೊದಲನೇ ಬಾರಿ ಅಲ್ಲ. ಈ ಹಿಂದೇನೂ ಒಂದ್ಸಲ ಬಂದಿತ್ತು, ಈಗ ಮತ್ತೆ ಕೋರ್ಟ್ಗೆ ಹೋದರು, ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡ್ತು, ಪೊಲೀಸರು ತಮ್ಮ ಮೇಲೆ ಬಿ ರಿಪೋರ್ಟನ್ನು ಸಲ್ಲಿಸಿದರು. ಅಲ್ಲಿಗೆ ತಾವು ಆರೋಪ ಮುಕ್ತರ ಅಂತ. ಯಾಕೆಂದರೆ ರಾಜ್ಯದ ಗೃಹ ಸಚಿವರು ತಾವು. ಈ ರಾಜ್ಯದ ಗೃಹ ಸಚಿವರಾಗಿ ರಾಜ್ಯದ ಜನರಿಗೆ ನ್ಯಾಯ ನೀಡಬೇಕಾದವರು, ಅವರ ರಕ್ಷಣೆ ಮಾಡಬೇಕನ್ನೋದ ಜವಾಬ್ದಾರಿ ಇರುವವರು ತಾವು. ಜೊತೆಗೆ ಈ ರಾಜ್ಯದ ಆಸ್ತಿಪಾಸ್ತಿ ರಕ್ಷಣೆಯೂ ಕೂಡ ತಮ್ಮ ಜವಾಬ್ದಾರಿನೇ. ಹಾಗಾಗಿ ಅಂಥ ಗೃಹ ಸಚಿವರೇ ಭೂ ಹಗರಣದ ಆರೋಪದಲ್ಲಿ ಸಿಕ್ಕಿದಾಗ ಸಾಮಾನ್ಯ ಜನರಿಗೆ ಅನೇಕ ಅನುಮಾನಗಳು ಕಾಡುತ್ತೆ. ತಾವು ಆರೋಪ ಮುಕ್ತರಾಗಿದ್ದೀರಾ? ತಾವು ತಪ್ಪು ಮಾಡಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಮನಸ್ಸಿಗೆ, ಆತ್ಮಸಾಕ್ಷಿಗೆ ನಾನು ತಪ್ಪು ಮಾಡಿಲ್ಲ. ಮತ್ತು ಈ ಭೂ ಹಗರಣ ಏನು ನನ್ನ ಮೇಲೆ ಒರೆಸಿದ್ರು, ಇದು ಜನವರಿಯಲ್ಲೇ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಏನೋ ಯಾರೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು, ಆ ಸಂದರ್ಭದಲ್ಲೇ ತಿರಸ್ಕಾರ ಮಾಡಿದೆ. ಅದಾದಮೇಲೆ ಮತ್ತೆ ಹೈಕೋರ್ಟಲ್ಲಿ ಈ ವಿಚಾರ ಡಿಸ್ಮಿಸ್ ಆಗಿದೆ. ಮತ್ತೆ ಮರಳಿ ಯತ್ನವ ಮಾಡು ಅಂತ ಮತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಈ ವಿಚಾರ ಗೌರವಾನ್ವಿತ ನ್ಯಾಯಾಲಯ ಮತ್ತು ಲೋಕಾಯುಕ್ತ ಪೊಲೀಸರ ಮಧ್ಯೆ ಇರತಕ್ಕಂಥದ್ದು. ಸೊ ನ್ಯಾಯಾಲಯದ ಪಾತ್ರ ಬರೋ ಪ್ರಶ್ನೆ, ನ್ಯಾಯಾಲಯದ ಆದೇಶದ ಬಗ್ಗೆ ಯಾರ ಪ್ರಶ್ನೆ ಮಾಡುವ ಹಾಗಿಲ್ಲ. ನ್ಯಾಯಾಲಯದ ಆದೇಶ ಓಕೆ. ಆದರೆ ತಾವು ಗೃಹ ಸಚಿವರಾಗಿದ್ದು ಲೋಕಾಯುಕ್ತ ನ್ಯಾಯಾಲಯ, ಲೋಕಾಯುಕ್ತ ಪೊಲೀಸರಿಗೆ ತನಿಖೆಗೆ ಒದಗಿಸಿದಾಗ ರಾಜ್ಯದ ಸಾಮಾನ್ಯ ಜನರಿಗೆ ಒಂದು ಅನುಮಾನ ಕಾಡ್ತು. ಗೃಹ ಸಚಿವರ ಕೈಕೆಳಗೆ ಕೆಲಸ ಮಾಡುವ ಒಬ್ಬ ಸಾಮಾನ್ಯ DYSP ಏನು ತನಿಖೆ ಮಾಡಬಹುದು, ನಿಮ್ಮನ್ನು ಏನು ಪ್ರಶ್ನೆ ಮಾಡಬಹುದು, ಏನು ವರದಿ ಕೊಡಬಹುದು ಅನ್ನುವ ಸಹಜ ಅನುಮಾನ ಕಾಡಿತ್ತು. ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲೇ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಒಂದು ರಿಪೋರ್ಟ್ನ ಕೋರ್ಟಿಗೆ ಕೊಟ್ಟಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಹೀಗಿರೋದು. ಜನರಿಂದ ಅಧಿಕಾರದಿಂದ ಮಂತ್ರಿ ಇರ್ಬೋದು. ಅಲ್ಲ ಕೆಟ್ಟೋಗಿದೆ ಅಂತ ಸಿಸ್ಟಮೇ ಆಗೇ ಇರೋದು. ಸಿಸ್ಟಮೇ ಅದೇ ರೀತಿ ವರ್ಕ್ ಆಗೋದು. ಮತ್ತು ಇವತ್ತೇನು ಲೋಕಾಯುಕ್ತ ಪೊಲೀಸರಿದ್ದಾರೆ ಅದು ನನ್ನ ಅಡಿಯಲ್ಲಿ ಬರಲ್ಲ. ಅದೊಂದು ಸ್ವತಂತ್ರ ಸಂಸ್ಥೆ. ಅದು ಸ್ವತಂತ್ರ ಸಂಸ್ಥೆ. ಅದಕ್ಕೆ ಇಷ್ಟೊಂದು ಬೆಲೆ ಗೌರವ ಕೊಡ್ತಕ್ಕಂಥದ್ದು. ಆದ್ದರಿಂದ ಲೋಕಾಯುಕ್ತ ಸಂಸ್ಥೆಯಲ್ಲಿ ಯಾರದೇ ಕೈವಾಡ ಮಾಡೋಕ್ಕೆ, ಯಾಕೆಂದರೆ ಇಲ್ಲಿ ಅಶೋಕಂದು ಒಬ್ಬಂದೇ. ಗೃಹ ಸಚಿವರು ಯಾವುದೇ ಪ್ರಭಾವ ಬೀರಲ್ಲ. ಒಂದೇ ನಿಮಿಷ, ನಾನು ಪ್ರಭಾವ ಬೀರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಿಮ್ಮದು ಯಾವುದೇ ಪ್ರಭಾವ ಬೀರಲ್ಲ, ಸಾಧ್ಯನೇ ಇಲ್ಲ, ಬೀರಕ್ಕೂ ಸಾಧ್ಯ ಇಲ್ಲ. ನಾನು ಒಬ್ಬನೇ ಇಲ್ಲ. SM ಕೃಷ್ಣ ಇದ್ದಾರೆ, ಧರ್ಮ್ ಸಿಂಗ್ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ಸುಮಾರು 40 ಜನ ಮೊನ್ನೆ ಅಸೆಂಬ್ಲಿಯಲ್ಲಿ ಉತ್ತರ ಮಾಡಬೇಕಾದ್ರೆ 40 ಜನಗಳ ಮೇಲೆ FIR ದಾಖಲಾಗಿದೆ. ಮಂತ್ರಿ ಇರ್ಬೋದು, MLA ಇರ್ಬೋದು. ಅದರಿಂದ ಎಲ್ಲರೂ ಆ ಥರ ಪ್ರಭಾವ ಮಾಡೋವಂಥ ಸಂದರ್ಭ ಉದ್ಭವ ಆಗಲ್ಲ. ಕಾನೂನು ಅದಕ್ಕೆ ಗೌರವ ಕೊಡಬೇಕು. ನೀವಾದರೂ ಕೊಡಬೇಕು, ನಾನಾದರೂ ಕೊಡಬೇಕು. ಈ ವಿಚಾರದಲ್ಲಿ ಅಶೋಕ್ ಬಹಳ ಚಾಣಾಕ್ಷ. ಉಳಿದವರೆಲ್ಲರೂ ದೊಡ್ಡದಾಗಿ ಮಾತಾಡ್ತಾರೆ, ಆದರೆ ಅಶೋಕ್ ಹೇಗೆ, ಎಲ್ಲಿ, ಏನು ಮಾಡಬೇಕು ಅದನ್ನೆಲ್ಲ ನೀಟಾಗಿ ಯಾರೂ ಕಾಣದ ಹಾಗೆ ಮಾಡ್ತಾರೆ. ಅದಕ್ಕೆ ಇದೊಂದು ಉದಾಹರಣೆ ಅಂತ. ನಾನು ಬೇರೆ ಎಲ್ಲಿಂದನೋ ಬಂದಿರೋನಲ್ಲ. ನಾನು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂಥವನು. ಹಾಗಾಗಿ ಆದ್ದರಿಂದ ಯಾರಿಗೋ ಏನೋ ಇನ್ಫ್ಲೂಯೆನ್ಸ್ ಮಾಡೋ ಅಂಥದ್ದು, ಯಾರಿಗೋ ಏನೋ ಮಾಡೋದು. ನಾನು ಬಂದಿರೋ ಅಂಥದ್ದು ಸ್ಟ್ರೈಟ್ ರಾಜಕಾರಣದಲ್ಲಿ. ಯಾರಿಗಾದ್ರೂ ಏನಾನ ಹೇಳಬೇಕು ಅಂದರೆ ಎದುರುಗಡೆನೇ ಹೇಳ್ತೀನಿ ನಾನು. ಒಬ್ಬ ಕಿರಿಯ ಅಧಿಕಾರಿ, ಒಬ್ಬ ರಾಜ್ಯದ ಅಧಿಕಾರದಲ್ಲಿರೋ ಗೃಹ ಸಚಿವನ್ನ ಏನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅನ್ನುವ ಸಹಜ ಅನುಮಾನಕ್ಕೆ ನೀವು ಏನು ಹತ್ರ ಕೊಡ್ತೀರಿ ರಾಜ್ಯದ ಜನಕ್ಕೆ? ನನ್ನ ಅಡಿಯಲ್ಲಿ ಬರೋದೇ ಇಲ್ಲಲ್ಲ. ಲೋಕಾಯುಕ್ತ ಕರ್ನಾಟಕ ಪೊಲೀಸ್ ತಾನೇ ಒಬ್ಬ DYSP ಆಗಿರ್ಬೋದು. ಅವರು ಯಾವುದ್ಯಾವ್ದು ಇಲಾಖೆಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ, ಈಗ IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ, ಎಲ್ಲ ಇಲಾಖೆ ಅಡಿಯಲ್ಲೂ ಕೆಲಸ ಮಾಡ್ತಾರೆ. ಆದ್ದರಿಂದ ಏನೋ ಅನುಮಾನ ಪಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇಡೀ ವ್ಯವಸ್ಥೆಯ ಬಗ್ಗೆ ಸಾಮಾನ್ಯ ಜನರಿಗೆ ಒಂದು ರೀತಿ ಒಂಥರ ಬೇಸರ ಶುರುವಾಗ್ಬಿಟ್ಟಿದೆ, ಅಸಹ್ಯದ ಸ್ಥಿತಿಯಾಗಿದೆ. ಅದಕ್ಕೆ ರಾಜ್ಯದ ಗೃಹ ಸಚಿವರನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ಇದೆಲ್ಲವೂ ಸರಿಯಾಗಿ ನಡೀತಾ ಇದೆಯಾ?
ವ್ಯವಸ್ಥೆ ಸರಿಯಾಗಿ ಹೋಗ್ತಾ ಇದೆಯಾ, ನಿಮ್ಮ ಇಲಾಖೆಯಲ್ಲಿ ನೀವು ಯಾವುದೇ ಪ್ರಭಾವ ಬಳಸ್ತಾ ಇಲ್ವಾ, ಎಲ್ಲವೂ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದು ನಿಮಗೇನಾರ ಡೌಟ್ ಇದ್ರೆ ಇರ್ಬೋದಷ್ಟೇ. ರಾಜ್ಯದ ಜನತೆಗೆ ಯಾರಿಗೂ ಡೌಟ್ ಇಲ್ಲ. ಲೋಕಾಯುಕ್ತ ಸಂಸ್ಥೆಗೆ ಯಾರು ನನ್ನ ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕು ಅಂತ ಇದ್ದರು ಅವರು ಲೋಕಾಯುಕ್ತ ಸಂಸ್ಥೆಗೆ ಕೊಡಬೇಕು ಅಂತ. ಇದು ನ್ಯಾಯಾಲಯ ಮತ್ತು ಲೋಕಾಯುಕ್ತ ಸಂಸ್ಥೆ ಮಧ್ಯೆ ಇರ್ತಕ್ಕಂಥದ್ದು. ನಾನು ಅದರಲ್ಲಿ ನನ್ನ ಪಾತ್ರ ಬರೋ ಪ್ರಶ್ನೆನೇ ಇಲ್ಲ. ಬಿ ರಿಪೋರ್ಟಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾವುದೇ ಸಾಕ್ಷಿಗಳಿಲ್ಲ ಇದ್ರ ವಿರುದ್ಧ, ಇವ್ರು ಮಾಡಿರೋದೆಲ್ಲ ಸರಿ ಇದೆ ಅಂತ. ಆದರೆ ನೀವು ಒಂದು ಕಡೆ ರೆವಿನ್ಯೂ ಇನ್ಸ್ಪೆಕ್ಟರ್ 2003 1 ಲಕ್ಷ ಅಂತ ತೋರಿಸ್ತೀರಿ, ಆ ನಂತರ 1,70,000 ಅಂತ ತೋರಿಸ್ತೀರಿ. ಅದಷ್ಟೇ ಆದಾಯನ ನಿಮ್ಮದು 5 ವರ್ಷಕ್ಕೆ ನಿಮ್ಮ ಕುಟುಂಬದ್ದು? ನಾನು ಇನ್ನೂ ಸುಳ್ಳಾಧಾರ ಅಲ್ವಾ? ಅಲ್ಲ, ನಾನು ಇನ್ನೂ ಬಿ ರಿಪೋರ್ಟು ತೊಗೊಂಡಿಲ್ಲ, ಅಪ್ಲೈ ಮಾಡಿದ್ದೀನಿ. ಬಿ ರಿಪೋರ್ಟ್ ಏನಂತ ಮೊದಲನೇ ದಾಖಲೆ ನೋಡಿದಾಗ ಹಾಗೆ ಅನ್ಸುತ್ತೆ, ತಾವು ಸುಳ್ಳು ದಾಖಲೆಗಳನ್ನು ಸಲ್ಲಿಕೆ ಮಾಡಿ. ಇಲ್ಲ, ನಾನು ರಿಪೋರ್ಟ್ ನೋಡಿದ ಮೇಲೇ ಅದಕ್ಕೆ ಉತ್ತರ ಕೊಡ್ತೀನಿ. ರಿಪೋರ್ಟ್ ಅಪ್ಲೈ ಮಾಡಿದ್ದೀರಿ. ಅಪ್ಲೈ ಮಾಡಿ ಬಂದ ತಕ್ಷಣವೇ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಹೇಳ್ತೀನಿ. ಬಿಜೆಪಿ ಸರ್ಕಾರ ಅಸ್ತಿತ್ವ ಬಂದ ನಂತರ ಶಾಸಕರು ಸಚಿವರ ಮೇಲೆ ಬಂದಷ್ಟು ಆರೋಪ ಬಹುಶಃ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲಿ ಯಾರ ಮೇಲೂ ಇಷ್ಟು ಆರೋಪ ಬಂದಿರಲಿಲ್ಲ. ಅದರಲ್ಲಿ ತಾವು ಕೂಡ ಒಬ್ಬರು. ಪ್ರಕರಣ ಬಂದಷ್ಟೇ ವೇಗವಾಗಿ ಮುಗಿಯೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಯಾವುದೇ ಹುರುಳಿಲ್ಲ ಅನ್ನುವ ಪ್ರಸ್ತಾಪವನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸ್ತಾ ಇದೆ. ನ್ಯಾಯಾಲಯಕ್ಕೆ ಇರೋದು ಒಂದೇ ಅವಕಾಶ, ತನಿಖಾಧಿಕಾರಿಗಳನ್ನು ತನಿಖೆ ಮಾಡಿಸಬೇಕು, ದಾಖಲೆ ಮೂಲಕನೇ ನ್ಯಾಯಾಲಯ ಕೂಡ ತೀರ್ಪು ಕೊಡೋದು. ಅದನ್ನು ಹೊರತುಪಡಿಸಿ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ಹೋಗಿ ಅನ್ನೂ ನೋಡೋಕ್ಕಾಗಲ್ಲ. ಆದರೆ ಇತ್ತೀಚಿನ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸ್ತಾ ಇದ್ದರೆ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ ನಿಮ್ಮ ಸರ್ಕಾರದಲ್ಲಿ. ಈಗ ಮೊದಲು RTA ಇರಲಿಲ್ಲ, ಈಗ RTA ಶುರುವಾಗಿದೆ. ಸೊ ಕೇಸ್ಗಳು ಮೊದಲು ಯಾವುದೂ ಈ ಥರದ ಕೇಸ್ಗಳು ಬರ್ತಾ ಇರಲ್ಲ, ರೇರ್ ಕೇಸಸ್. ಈ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಡ್ದಾಗೂ ವಿಧಾನಸೌಧದಲ್ಲಿ ಅವ್ಯವಹಾರ ಆಗಿದೆ ಅಂತ ಬಂತು. ರಾಮಕೃಷ್ಣ ಹೆಗಡೆ ಮೇಲೆ ಅಕ್ಕಿ ಹಗರಣ, ರೇವಜೀತು ಹಗರಣ, ಇವೆಲ್ಲ ಒಂದೊಂದು ಬಂತು. ಇದು ಯಾರನ್ನೂ ಬಿಟ್ಟಿಲ್ಲ, ಇದನ್ನು ಯಾರನ್ನೂ ಬಿಟ್ಟಿಲ್ಲ. ಮತ್ತು ನಮ್ಮದೇ ಆದಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಸಿಸ್ಟಮ್ ಇದೆ. ಆ ನ್ಯಾಯಾಲಯಗಳಲ್ಲಿ ಅದನ್ನು ಪರಿಹಾರ ಮಾಡ್ಕೊಳ್ಳೋವಂಥದ್ದು, ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯುವಂಥದ್ದು ಎಲ್ಲರಕ್ಕೂ, ಅದು ಜನಸಾಮಾನ್ಯರೆಲ್ಲರಕ್ಕೂ ನ್ಯಾಯಾಲಯ ಅಂತಿಮ ತೀರ್ಮಾನ ನ್ಯಾಯಾಲಯ ಕೊಡ್ತಕ್ಕಂಥದ್ದು. ನ್ಯಾಯ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗಬೇಕು. ಓಕೆ ಅಶೋಕ್ ಅವ್ರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.